Very good evening to all my dear viewers. Welcome to my YouTube channel. This is Arun Giredi here. In today's class, we would like to explain about the ratio analysis problem which is asked in the previous year question paper of management accounting. Now I will explain the question. Ascertain the creditor turnover ratio and the debt payment period from the following information ಅಂತ ಕೇಳೋರು. ಸೊ ಈ ಕ್ವಶನ್ ಏನು ಕೇಳ ನೋಡ್ರಿ, ಕ್ರೆಡಿಟರ್ ಟರ್ನ್ ಓವರ್ ರೇಷಿಯೋ ಮತ್ತು ಡೆಟ್ ಪೇಮೆಂಟ್ ಪೀರಿಯಡ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಅಂತ ಕೇಳೋರು. ಸೊ ಏನೇನು ಕೊಟ್ಟಾರ ಅವರು? ಫಸ್ಟ್ ಟೋಟಲ್ ಪರ್ಚೇಸ್ ಕೊಟ್ಟಾರ 4,60,000. ಪರ್ಚೇಸ್ ಈಸ್ ಗಿವನ್ ಆಸ್ ಅ 4,60,000. So total purchase 4,60,000. Cash purchase 60,000 is given. Opening balance of creditor 40,000 is given. Closing balance 20,000 is given. Closing balance of creditor 80,000 is given. Closing balance of bills payable 60,000 is given. So with this information you are supposed to find out the creditor turnover ratio ಅಂತ ನಾವಲ್ಲಿ ಕರಿತೀವಿ. ಸೊ ಕ್ರೆಡಿಟರ್ ಟರ್ನೋವರ್ ರೇಷಿಯೋ ಕೇಳೋದು. ಸೊ ಇಲ್ಲಿ ಕ್ರೆಡಿಟರ್ ಟರ್ನೋವರ್ ರೇಷಿಯೋ ಫಾರ್ಮುಲಾ ಏನು ಅಂದ್ರೆ, ಕ್ರೆಡಿಟರ್ ಟರ್ನೋವರ್ ರೇಷಿಯೋ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ದ ಫಾರ್ಮುಲಾ. ಕ್ರೆಡಿಟರ್ ಟರ್ನೋವರ್ ರೇಷಿಯೋಗೆ ಏನು ಬೇಕು ಅಂದ್ರೆ, ಇಲ್ಲಿ ನಾವು ಕ್ರೆಡಿಟ್ ಪರ್ಚೇಸ್ ಡಿವೈಡೆಡ್ ಬೈ ಎವರೇಜ್ ಪೇಯಬಲ್ ಅಂತ ಕರಿತೀವಿ ನಾವು. ಸೊ ದ ಫಾರ್ಮುಲಾ ಇಸ್ ಕ್ರೆಡಿಟ್ ಪರ್ಚೇಸ್ ಡಿವೈಡೆಡ್ ಬೈ ಎವರೇಜ್ ಪೇಯಬಲ್ಸ್ ಅಂತ ಕರಿತೀವಿ. ಸೊ ದಿಸ್ ಫಾರ್ಮುಲಾ ಇಸ್ ವೆರಿ ಇಂಪಾರ್ಟೆಂಟ್ ಟು ಕ್ಯಾಲ್ಕುಲೇಟ್ ದ creditor turnover ratio. So credit purchase is divided by average payable. Now the question is arise here. First we have to find out the credit purchase. So credit purchase ಅನ್ನು ನಾವು ಕಂಡು ಹಿಡ್ಕೋಬೇಕು ಮೊದಲು. ಸೊ ಕ್ರೆಡಿಟ್ ಪರ್ಚೇಸ್ ಕಂಡು ಹಿಡ್ಕೋಬೇಕು ಅಂದ್ರೆ ಇಲ್ಲಿ ಪ್ರಾಬ್ಲಮ್ದಾಗ ಎರಡು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಸೊ ಕ್ರೆಡಿಟ್ ಪರ್ಚೇಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಇಸ್ ಟೋಟಲ್ ಪರ್ಚೇಸ್ ಮೈನಸ್ ಕ್ಯಾಶ್ ಪರ್ಚೇಸ್ ಅಂತ ನಾವು ಅಲ್ಲಿ ಕರಿತೀವಿ. ಸೊ ಟೋಟಲ್ ಪರ್ಚೇಸ್ ಒಳಗೆ ಕ್ಯಾಶ್ ಪರ್ಚೇಸನ್ನು ಏನು ಮಾಡ್ಬೇಕು ರೀ, ಡಿಡಕ್ಟ್ ಮಾಡಬೇಕು. ಅಂದಾಗ ನಮ್ಗೆ ಏನು ಸಿಗುತ್ತೆ, ಕ್ರೆಡಿಟ್ ಪರ್ಚೇಸ್ ಸಿಗುತ್ತೆ. ಸೊ ಈಗ ನೋಡಿರಿ ಪ್ರಾಬ್ಲಮ್ದಾಗ ಕ್ರೆಡಿಟ್ ಪರ್ಚೇಸ್ ಕಂಡು ಹಿಡ್ಕೋಬೇಕು. ಸೊ ಕ್ರೆಡಿಟ್ ಪರ್ಚೇಸ್ ಕಂಡು ಹಿಡ್ಕೋಬೇಕಂದ್ರೆ ರೈಟ್ ದ ಫಾರ್ಮುಲಾ ಟೋಟಲ್ ಪರ್ಚೇಸ್ ಮೈನಸ್ ಕ್ಯಾಶ್ ಪರ್ಚೇಸ್. Now what about the total purchase? 4,60,000 is given in the problem. So 4,60,000 ಕೊಟ್ಟಾರ ಮೈನಸ್ ಕ್ಯಾಶ್ ಪರ್ಚೇಸ್ ಎಷ್ಟು ಕೊಟ್ಟಾರ ಅಂದ್ರೆ ಇಲ್ಲಿ ನೋಡ್ರಿ 60,000 ಇದೆ. ಸೊ ಕ್ಯಾಶ್ ಪರ್ಚೇಸ್ ಈಸ್ 60,000. So 4,60,000 minus 60,000. So the answer is 4 lakh. So this is considered as a credit ಪರ್ಚೇಸ್ ಅಂತ ನಾವಲ್ಲಿ ಕರಿತೇವೆ. ಸೊ ಫಸ್ಟ್ ಕಂಡು ಹಿಡ್ಕೊಂಡೀವಿ ಏನ್ರಿ, ಕ್ರೆಡಿಟ್ ಪರ್ಚೇಸನ್ನು ಕಂಡು ಹಿಡ್ಕೊಂಡೇವೆ ನಾವು. ಸೊ ಕ್ರೆಡಿಟ್ ಪರ್ಚೇಸ್ ಕಂಡು ಹಿಡ್ಕೋಬೇಕಾದ್ರೆ ಎರಡು ಇನ್ಫಾರ್ಮೇಷನ್ ನಾವು ತೊಗೊಂಡಿವಿ. ಒಂದು ಟೋಟಲ್ ಪರ್ಚೇಸ್ ತೊಗೊಂಡಿವಿ, ಇನ್ನೊಂದು ಕ್ಯಾಶ್ ಪರ್ಚೇಸ್ ತೊಗೊಂಡ್ವಿ. ಸೊ ಟೋಟಲ್ ಪರ್ಚೇಸ್ ಮೈನಸ್ ಕ್ಯಾಶ್ ಪರ್ಚೇಸ್ ಮಾಡಿದಾಗ ಏನು ಸಿಗುತ್ತಾ, ಕ್ರೆಡಿಟ್ ಪರ್ಚೇಸ್ ಸಿಗುತ್ತಾ. ಸೊ ಕ್ರೆಡಿಟ್ ಪರ್ಚೇಸ್ ನಾವು ಕಂಡು ಹಿಡ್ಕೊಂಡೀವಿ. ಈಗ ನೆಕ್ಸ್ಟ್ ಏನು ತೊಗೋಬೇಕಂದ್ರೆ ಎವರೇಜ್ ಪೇಯಬಲ್ಸ್ ತೊಗೋಬೇಕು. ನೆಕ್ಸ್ಟ್ ಏನು ತೊಗೋಬೇಕ್ರಿ, ಎವರೇಜ್ ಪೇಯಬಲ್ಸ್ ತೊಗೋಬೇಕು. ಸೊ ಎವರೇಜ್ ಪೇಯಬಲ್ಸ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ by the formula opening creditor and bills payable plus closing creditor and bills payable divided by 2 ಅಂತ ನಾವಲ್ಲಿ ಕರಿತೀವಿ. ಸೊ ಓಪನಿಂಗ್ ಕ್ರೆಡಿಟರ್ ಆ್ಯಂಡ್ ಬಿಲ್ಸ್ ಪೇಯಬಲ್ ತೊಗೋಬೇಕು ಪ್ಲಸ್ ಕ್ಲೋಸಿಂಗ್ ಕ್ರೆಡಿಟರ್ ಆ್ಯಂಡ್ ಬಿಲ್ಸ್ ಪೇಯಬಲ್ ತೊಗೋಬೇಕು ಡಿವೈಡೆಡ್ ಬೈ 2 ಮಾಡಬೇಕು. ಸೊ ಇವೆರಡನ್ನು ನಾವು ಕೂಡಿಸಿ ಡಿವೈಡೆಡ್ ಬೈ 2 ಮಾಡಿದಾಗ ಏನು ಸಿಗುತ್ತೆ, ನಮ್ಗೆ ಎವರೇಜ್ ಪೇಯಬಲ್ ಸಿಗುತ್ತೆ. ಸೊ ಇಲ್ಲಿ ಎವರೇಜ್ ಪೇಯಬಲ್ ಸಿಗಬೇಕಾದ್ರೆ ನಾವು ಹಾಗಾದ್ರೆ ಏನು ತೊಗೋಬೇಕ್ರಿ, ಓಪನಿಂಗ್ ಕ್ರೆಡಿಟರ್ ಆ್ಯಂಡ್ ಬಿಲ್ಸ್ ಪೇಯಬಲ್ ಪ್ಲಸ್ ಕ್ಲೋಸಿಂಗ್ ಕ್ರೆಡಿಟರ್ ಆ್ಯಂಡ್ ಬಿಲ್ಸ್ ಪೇಯಬಲ್ ಡಿವೈಡೆಡ್ ಬೈ 2 ಅಂತ ನಾವಲ್ಲಿ ಕರಿತೀವಿ. ಸೊ ಈಗ ಇದನ್ನು ನಾವು ಕನ್ಸಿಡರ್ ಮಾಡಬೇಕಾದ್ರೆ ಕ್ವಶನ್ ಒಳಗೆ ಕೊಟ್ಟಿರ್ತಾರೆ, ಓಪನಿಂಗ್ ಕ್ರೆಡಿಟರ್ ಈಸ್ ಗಿವನ್ ಆ್ಯಸ್ ಅ ₹40,000 ಪ್ಲಸ್ ಓಪನಿಂಗ್ ಬಿಲ್ಸ್ ಪೇಯಬಲ್ ಈಸ್ ಗಿವನ್ ಆ್ಯಸ್ ಅ 20,000. ಸೊ 40,000 ಓಪನಿಂಗ್ ಕ್ರೆಡಿಟರ್ ಆ್ಯಂಡ್ 20,000 ಓಪನಿಂಗ್ ಬಿಲ್ಸ್ ಪೇಯಬಲ್ ಎರಡನ್ನೂ ಕೂಡಿಸಬೇಕು. ಸೊ ಓಪನಿಂಗ್ ಪೇಯಬಲ್ಸ್ ಆಯಿತು ಪ್ಲಸ್ ಕ್ಲೋಸಿಂಗ್ ಪೇಯಬಲ್ಸ್ ತೊಗೋಬೇಕು. ಕ್ಲೋಸಿಂಗ್ ಪೇಯಬಲ್ಸ್ ಅಂದ್ರೆ ಕ್ಲೋಸಿಂಗ್ ಕ್ರೆಡಿಟರ್ 80,000, ಕ್ಲೋಸಿಂಗ್ ಪೇಯಬಲ್ 60,000. ಸೊ ಇವು ಎರಡನ್ನು ನಾವು ಆ್ಯಡ್ ಮಾಡ್ಕೋಬೇಕು, ಡಿವೈಡೆಡ್ ಬೈ 2 ಮಾಡಬೇಕು. ಹಾಗಾದ್ರೆ ಈಗ ಓಪನಿಂಗ್ ಪೇಯಬಲ್ಸ್ ಎಷ್ಟು ಬರುತ್ತೆ ಅಂದ್ರೆ 60,000 ಬರುತ್ತೆ, ಪ್ಲಸ್ ಕ್ಲೋಸಿಂಗ್ ಪೇಯಬಲ್ಸ್ ಎಷ್ಟು ಬರುತ್ತೆ ಅಂದ್ರೆ 1,40,000 ಬರುತ್ತೆ. ಸೊ 60,000 ಪ್ಲಸ್ 1,40,000 ಡಿವೈಡೆಡ್ ಬೈ 2. ಸೊ 2 lakh ಡಿವೈಡೆಡ್ ಬೈ 2 ಆಗುತ್ತದು. ಸೊ 2 lakh ಡಿವೈಡೆಡ್ ಬೈ 2 ಅಂದ್ರೆ 1 lakh. ಸೊ ದ್ಯಾಟ್ 1 lakh ಈಸ್ ಕನ್ಸಿಡರ್ ಆಸ್ ಅ ಎವರೇಜ್ ಪೇಯಬಲ್ಸ್ ಅಂತ ನಾವಲ್ಲಿ ಕರಿತೀವಿ. ಸೊ 1 lakh ಎವರೇಜ್ ಪೇಯಬಲ್ಸ್ ಬರ್ತೈತೆ ನಮಗೆ. ಸೊ ಎವರೇಜ್ ಪೇಯಬಲ್ಸ್ ಎಷ್ಟು ಬಂತಾರೆ ಹಾಗಾದ್ರೆ ₹1 lakh. ಸೊ ಈಗ ಎರಡು ಇನ್ಫಾರ್ಮೇಷನ್ ನಾವು ಕಂಡು ಹಿಡ್ಕೊಂಡಿವಿ, ಒಂದು ಕ್ರೆಡಿಟ್ ಪರ್ಚೇಸ್, ಇನ್ನೊಂದು ಎವರೇಜ್ ಪೇಯಬಲ್. ಸೊ ಕ್ರೆಡಿಟ್ ಪರ್ಚೇಸ್ ಯಾವ ರೀತಿ ಕಂಡು ಹಿಡ್ಕೊಂಡಿವಿ ಅಂದರೆ, ಕ್ರೆಡಿಟ್ ಪರ್ಚೇಸ್
ಟೋಟಲ್ ಪರ್ಚೇಸ್ ತೊಗೊಂಡಿವಿ ಮೈನಸ್ ಕ್ಯಾಶ್ ಪರ್ಚೇಸ್ ಮಾಡಿವಿ. ಸೊ ಕ್ರೆಡಿಟ್ ಪರ್ಚೇಸ್ ಸಿಕ್ಕಿದೆ ನಮಗೆ. ಸೆಕೆಂಡ್ ವಿ ಥಿಂಕ್ ವಿ ಆರ್ ಫೈಂಡ್ ಔಟ್ ದ ಎವರೇಜ್ ಪೇಬಲ್. ಎವರೇಜ್ ಪೇಬಲ್ ತೊಗೊಂಡಿವಿ. ಎವರೇಜ್ ಪೇಬಲ್ ತೊಗೋಬೇಕಂದ್ರೆ ಓಪನಿಂಗ್ ಪೇಬಲ್ಸ್ ಪ್ಲಸ್ ಕ್ಲೋಸಿಂಗ್ ಪೇಬಲ್ಸ್ ಡಿವೈಡೆಡ್ ಬೈ 2 ಮಾಡಿವಿ ನಾವು. ಓಪನಿಂಗ್ ಪೇಬಲ್ ಅಂದರೆ ಕ್ರೆಡಿಟರ್ ಪ್ಲಸ್ ಬಿಲ್ಸ್ ಪೇಬಲ್, ಕ್ಲೋಸಿಂಗ್ ಕ್ರೆಡಿಟರ್ ಅಂದರೆ ಕ್ಲೋಸಿಂಗ್ ಕ್ರೆಡಿಟರ್ ಪ್ಲಸ್ ಬಿಲ್ಸ್ ಪೇಬಲ್ ಡಿವೈಡ್ ಬೈ 2 ಅಂತ ನಾವಲ್ಲಿ ಕರಿತೀವಿ. ಸೊ ಈಗ ಓಪನಿಂಗ್ ಇದು ಎರಡು ಆಯಿತು, ಎವರೇಜ್ ಪೇಬಲ್ ಆಯಿತು. ಈಗ ನಾವು ಕ್ರೆಡಿಟರ್ ಫಾರ್ಮುಲಾ ನೋಡೋಣ. ಸೊ ಕ್ರೆಡಿಟರ್ ಟರ್ನ್ ಓವರ್ ರೇಷಿಯೋ ಫಾರ್ಮುಲಾ. ಸೊ ವಾಟ್ ಈಸ್ ದ ಕ್ರೆಡಿಟರ್ ಟರ್ನ್ ಓವರ್ ರೇಷಿಯೋ ಫಾರ್ಮುಲಾ? ಸೊ ಆಲ್ರೆಡಿ ಹೇಳಿ ನನಗೆ ಕ್ರೆಡಿಟ್ ಪರ್ಚೇಸ್ ಡಿವೈಡೆಡ್ ಬೈ ಎವರೇಜ್ ಪೇಬಲ್ ಮಾಡಬೇಕಂತ. ಸೊ ಕ್ರೆಡಿಟ್ ಪರ್ಚೇಸ್ ಡಿವೈಡೆಡ್ ಬೈ ಎವರೇಜ್ ಪೇಬಲ್ ತೊಗೋಬೇಕು. ಸೊ ಕ್ರೆಡಿಟ್ ಪರ್ಚೇಸ್ ಎಷ್ಟು ಬಂದಿದೆ ಆಲ್ರೆಡಿ ನಾವು ಫೈಂಡ್ ಔಟ್ ಮಾಡೀವಿ. ಕ್ರೆಡಿಟ್ ಪರ್ಚೇಸ್ 4 lakh ಬಂದಿದೆ. ಸೊ ಎವರೇಜ್ ಪೇಬಲ್ 1 lakh ಬಂದಿದೆ. ಸೊ ಕ್ರೆಡಿಟ್ ಪರ್ಚೇಸ್ 4 lakh. ಸೊ ಎವರೇಜ್ ಪೇಬಲ್ 1 lakh. ಸೊ ಹಾಗಾಗಿ ನಾವು ಏನನ್ನು ತೊಗೋಬೇಕ್ರಿ, ಕ್ರೆಡಿಟ್ ಪರ್ಚೇಸ್ 4 lakh ತೊಗೋಬೇಕು ಡಿವೈಡೆಡ್ ಬೈ ಎವರೇಜ್ ಪೇಬಲ್ 1 lakh ತೊಗೋಬೇಕು. ಸೊ ಎರಡು ಮಾಡಿದಾಗ ಏನು ಬಂತು ರೀ, 4 times. ಸೊ ದ ಆನ್ಸರ್ ಈಸ್ 4 times. So credit purchase 4 lakh divided by average payable 1 lakh. So the answer is 4 times ಅಂತ ನಾವಲ್ಲಿ ಕರಿತೀವಿ. ಈಗ ನಮ್ಗೆ ಕ್ರೆಡಿಟರ್ ಟರ್ನ್ ಓವರ್ ರೇಷಿಯೋ ಸಿಗ್ತೀವಿ. ನೆಕ್ಸ್ಟ್ ಒನ್ ಡೆಟ್ ಪೇಮೆಂಟ್ ಪಿರಿಯಡ್ ರೇಷಿಯೋ ಅಂತ ಕೇಳೋರು. ಸೊ ಏನು ಕೇಳ್ರ, ಡೆಟ್ ಪೇಮೆಂಟ್ ಪಿರಿಯಡ್ ರೇಷಿಯೋ. ಡೆಟ್ ಪೇಮೆಂಟ್ ಪಿರಿಯಡ್ ರೇಷಿಯೋ ಎರಡು ರೀತಿ ಕಂಡುಹಿಡಿಬೋದು. ಡೆಟ್ ಪೇಮೆಂಟ್ ಪಿರಿಯಡ್ ಇನ್ ಕೇಸ್ ಆಫ್ ಮಂತ್ಸ್ ಆರ್ ಇನ್ ಕೇಸ್ ಆಫ್ ಡೇಸ್ ಅಂತ ಎರಡೂ ಕಂಡುಹಿಡ್ಕೋಬೇಕು. ನಾವು ಲೆಟ್ ಅಸ್ ಡಿಸ್ಕಸ್ ಇನ್ ಮಂತ್ಸ್. ಸೊ ಮಂತ್ಸ್ ಒಳಗೆ ಕಂಡುಹಿಡ್ಕೊಂಡು ನಾವು ಡೆಟ್ ಪೇಮೆಂಟ್ ಪೀರಿಯಡ್ ಇನ್ ಮಂತ್ಸ್ ಹೆಂಗೆ ಕಂಡುಹಿಡ್ಕೋಬೇಕು ಅಂದ್ರೆ ನಂಬರ್ ಆಫ್ ಮಂತ್ಸ್ ಇನ್ ಎ ಇಯರ್ ಡಿವೈಡೆಡ್ ಬೈ ಕ್ರೆಡಿಟರ್ ಟರ್ನ್ ಓವರ್ ರೇಷಿಯೋ ತೊಗೋಬೇಕು. ನಂಬರ್ ಆಫ್ ಮಂತ್ಸ್ ಇನ್ ಎ ಇಯರ್ ಡಿವೈಡೆಡ್ ಬೈ ಕ್ರೆಡಿಟರ್ ಟರ್ನ್ ಓವರ್ ರೇಷಿಯೋ. ಸೊ ನಂಬರ್ ಆಫ್ ಮಂತ್ಸ್ ಇನ್ ಎ ಇಯರ್ ಎಷ್ಟು ತೊಗೋಬೇಕಂದ್ರೆ ಯೂಶ್ವಲಿ 12 months, ಯಾಕಂದ್ರೆ ವರ್ಷದೊಳಗೆ 12 months ಇರ್ತಾವೆ. ಡಿವೈಡೆಡ್ ಬೈ ಕ್ರೆಡಿಟರ್ ಟರ್ನ್ ಓವರ್ ರೇಷಿಯೋ ಎಷ್ಟು ಬಂದೈತಿ ರೀ, 4 times. ಸೊ 12 months ಡಿವೈಡೆಡ್ ಬೈ 4 times. ಸೊ ಯುವರ್ ಆನ್ಸರ್ ಈಸ್ 3 ಅಂತ ನಾವಲ್ಲಿ ಕರಿತೀವಿ, 3 months. ಸೊ ಹಾಗಾಗಿ ಡೆಟ್ ಪೇಮೆಂಟ್ ಪೀರಿಯಡ್ ಎಷ್ಟು ಬಂತು ರೀ, 3 months. ಸೊ 3 months ಯಾಕೆ ಬಂತು ಹೇಳ್ರಿ, ನಂಬರ್ ಆಫ್ ಮಂತ್ಸ್ ಇನ್ ಎ ಇಯರ್ 12 ಡಿವೈಡೆಡ್ ಬೈ ಕ್ರೆಡಿಟರ್ ಟರ್ನ್ ಓವರ್ ರೇಷಿಯೋ 4. ಸೊ ದ ಆನ್ಸರ್ ಈಸ್ 3 months. ಸೊ 3 months ಈಸ್ ಯುವರ್ ಡೆಟ್ ಪೇಮೆಂಟ್ ಪೀರಿಯಡ್. ಇದು ಮಂತ್ ಒಳಗಾಯಿತು. ಸಿಮಿಲರ್ಲಿ ಇದನ್ನು ನಾವೇನು ತೊಗೋಬೇಕ್ರಿ, ಡೇಸ್ ಒಳಗೂ ತೊಗೋಬೋದು. ಸೊ ಡೇಸ್ ಒಳಗೆ ತೊಗೋಬೇಕಂದ್ರೆ ಡೆಟ್ ಪೇಮೆಂಟ್ ಪೀರಿಯಡ್ ರೇಷಿಯೋ ಫಾರ್ಮುಲಾ ಏನು ಅಂದ್ರೆ ನಂಬರ್ ಆಫ್ ಡೇಸ್ ಇನ್ ಎ ಇಯರ್ divided by creditor turnover ratio. Number of days in a year divided by creditor turnover ratio ಅಂತ ನಾವಲ್ಲಿ ಕರಿತೀವಿ. ಸೊ ಅದನ್ನು ಮಾಡಿದಾಗ ನಮ್ಗೆ ಏನು ಸಿಗುತ್ತೆ ರೀ, ಕನ್ಸಿಡ್ರೇಷನ್ನ ಏನು ಸಿಗುತ್ತೆ, ಕ್ರೆಡಿಟರ್ ಟರ್ನ್ ಓವರ್ ರೇಷಿಯೋ ಡೆಟ್ ಪೇಮೆಂಟ್ ಪೀರಿಯಡ್ ಸಿಗ್ತೈತಿ. ಈಗ ನಂಬರ್ ಆಫ್ ಡೇಸ್ ಇನ್ ಎ ಇಯರ್ ಎಷ್ಟು ತೊಗೋಬೇಕು ಅಂದ್ರೆ ನಾರ್ಮಲಿ 365 ತೊಗೋಬೇಕು. ಸೊ ನಂಬರ್ ಆಫ್ ಡೇಸ್ ಇನ್ ಎ ಇಯರ್ 365 ಡಿವೈಡೆಡ್ ಬೈ ಕ್ರೆಡಿಟರ್ ಟರ್ನ್ ಓವರ್ ರೇಷಿಯೋ ಈಸ್ 4 times. So 4 times. So what is your answer? 91.25 days. So 91.25 days. This is a debt payment period in terms of days ಅಂತ ಕರಿತೀವಿ. ಸೊ ಇನ್ ಟರ್ಮ್ಸ್ ಆಫ್ ಮಂತ್ನು ಬಂತು, ಇನ್ ಟರ್ಮ್ಸ್ ಆಫ್ ಡೇಸ್ನು ಬಂತು. ಇಷ್ಟೇ ಕೇಳ, ಇನ್ ಟರ್ಮ್ಸ್ ಆಫ್ ಮಂತ್ 3 months ಬಂತು, ಇನ್ ಟರ್ಮ್ಸ್ ಆಫ್ ಡೇಸ್ 91.25 days ಬಂತು. ಸೊ ಇನ್ನೊಂದು ಸಲ ಹೇಳೋಣ ನೋಡಿರಿ, ಸಿಂಪಲ್ ಇದೆ. ಕ್ವಶನ್ ಪೇಪರ್ ಒಳಗೆ ಟೋಟಲ್ ಪರ್ಚೇಸ್ ಕೊಟ್ಟಿರ್ತಾರೆ, ಕ್ಯಾಶ್ ಪರ್ಚೇಸ್ ಕೊಟ್ಟಿರ್ತಾರೆ, ಓಪನಿಂಗ್ ಕ್ರೆಡಿಟರ್ ಕೊಟ್ಟಿರ್ತಾರೆ, ಓಪನಿಂಗ್ ಬಿಲ್ಸ್ ಪೇಬಲ್ ಕೊಟ್ಟಿರ್ತಾರೆ, ಕ್ಲೋಸಿಂಗ್ ಕ್ರೆಡಿಟರ್ ಕೊಟ್ಟಿರ್ತಾರೆ, ಕ್ಲೋಸಿಂಗ್ ಬಿಲ್ಸ್ ಪೇಬಲ್ ಕೊಟ್ಟಿರ್ತಾರೆ. ಸೊ ಇಷ್ಟು ಇನ್ಫಾರ್ಮೇಷನನ್ನು ಯೂಸ್ ಮಾಡಿ ನಾವು ಕಂಡುಹಿಡಬೇಕಾಗಿರೋದು ಕ್ರೆಡಿಟರ್ ಟರ್ನ್ ಓವರ್ ರೇಷಿಯೋ ಮತ್ತು ಡೆಟ್ ಪೇಮೆಂಟ್ ಪೀರಿಯಡ್ ರೇಷಿಯೋ. ಸೊ ಫಸ್ಟ್ ಕ್ರೆಡಿಟರ್ ಟರ್ನ್ ಓವರ್ ರೇಷಿಯೋ ಕಂಡುಹಿಡಬೇಕಾದ್ರೆ ಎರಡು ಇನ್ಫಾರ್ಮೇಷನ್ ಬೇಕು, ನೆನ್ಪಿಟ್ಕೊರಿ. ಒಂದು ಕ್ರೆಡಿಟ್ ಪರ್ಚೇಸ್ ಬೇಕು, ಡಿವೈಡೆಡ್ ಬೈ ಎವರೇಜ್ ಪೇಬಲ್ ಬೇಕು. ಇವು ಎರಡು ಇನ್ಫಾರ್ಮೇಷನ್ ಬೇಕು. ಈಗ ಲೆಟಸ್ ಡಿಸ್ಕಸ್ ಕ್ರೆಡಿಟ್ ಪರ್ಚೇಸ್ ಬೇಕಾದರೆ ಏನಂತ ಹೇಳಿವಿ ನಾವು, ಟೋಟಲ್ ಪರ್ಚೇಸ್ ತೊಗೋಬೇಕು ಮೈನಸ್ ಕ್ಯಾಶ್ ಪರ್ಚೇಸ್ ಮಾಡಬೇಕು. ಸೊ ಮಾಡಿದಾಗ ಕ್ರೆಡಿಟರ್ ಪರ್ಚೇಸ್ ಸಿಗತ್ತೆ. ಎವರೇಜ್ ಪೇಬಲ್ ಸಿಗಬೇಕಂದ್ರೆ ಏನು ಮಾಡಬೇಕು, ಓಪನಿಂಗ್ ಕ್ರೆಡಿಟರ್ ಪ್ಲಸ್ ಬಿಲ್ಸ್ ಪೇಬಲ್, ಆಮೇಲೆ ಕ್ಲೋಸಿಂಗ್ ಕ್ರೆಡಿಟರ್ ಪ್ಲಸ್ ಬಿಲ್ಸ್ ಪೇಬಲ್ ಡಿವೈಡೆಡ್ ಬೈ 2 ಮಾಡಬೇಕು. ಸೊ ಓಪನಿಂಗ್ ಕ್ರೆಡಿಟರ್ ಪ್ಲಸ್ ಬಿಲ್ಸ್ ಪೇಬಲ್, ಕ್ಲೋಸಿಂಗ್ ಕ್ರೆಡಿಟರ್ ಪ್ಲಸ್ ಬಿಲ್ಸ್ ಪೇಬಲ್ ಡಿವೈಡೆಡ್ ಬೈ 2 ಮಾಡಬೇಕು. ಸೊ ಅವಾಗ ಏನು ಸಿಗುತ್ತೆ ನಿಮ್ಗೆ, ಎವರೇಜ್ ಪೇಬಲ್ಸ್ ಸಿಗತ್ತೆ. ಸೊ ಈಗ ಮಾಡಿದಾಗ ಎರಡು ಇನ್ಫಾರ್ಮೇಷನ್ ಬಂದು, ಯಾವ್ಯಾವ್ರಿ ಕ್ರೆಡಿಟ್ ಪರ್ಚೇಸ್ ಬಂತು, ಎವರೇಜ್ ಪೇಬಲ್ ಬಂತು. ಸಿಂಪಲ್ ಫಾರ್ಮುಲಾ ಅಪ್ಲೈ ಮಾಡಬೇಕು, ಕ್ರೆಡಿಟ್ ಪರ್ಚೇಸ್ ಡಿವೈಡ್ ಬೈ ಎವರೇಜ್ ಪೇಬಲ್. ಸೊ ದ ಆನ್ಸರ್ ಈಸ್ ಯುವರ್ ಕ್ರೆಡಿಟರ್ ಟರ್ನ್ ಓವರ್ ರೇಷಿಯೋ ಇನ್ ಟರ್ಮ್ಸ್ ಆಫ್ ಟೈಮ್ಸ್ ಬಂತೈತಿ. ಆಮೇಲೆ ಇದನ್ನು ಡೆಟ್ ಪೇಮೆಂಟ್ ಪೀರಿಯಡ್ ಕಂಡು ಹಿಡ್ಕೋಬೇಕಂತ ಕೊಟ್ಟಿರ್ತಾರೆ ಅವರು. ಇನ್ ಡೇಸ್ ತೊಗೋಬೋದು ಅಥವಾ ಇನ್ ಮಂತ್ಸ್ ತೊಗೋಬೋದು. ಇನ್ ಮಂತ್ಸ್ ಇತ್ತಂದ್ರೆ ನಂಬರ್ ಆಫ್ ಮಂತ್ಸ್ ಇನ್ ಎ ಇಯರ್ 12 months ಡಿವೈಡೆಡ್ ಬೈ ರೇಷಿಯೋ 4 times.
So the answer is 3 months. That is your creditor debt payment period months. ಆಮೇಲೆ ಡೇಸ್ ಇತ್ತಂದ್ರೆ 365 ತೊಗೋಬೇಕು, ಡಿವೈಡೆಡ್ ಬೈ ರೇಷಿಯೋ ಮಾಡಬೇಕು. ಸೊ ದ ಆನ್ಸರ್ ಈಸ್ 91.25 days. So this is the question asked in the previous year ratio analysis. Thanks for watching my video. Please watch and subscribe and share.